ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ KP ಎಕ್ಸಾಮ್ ನಡೆಸ್ತದಲ್ಲ, ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಓಕೆನಾ, ಅದು ಯಾವುದಪ್ಪ ಅಂದರೆ ಕರ್ನಾಟಕ ಲೋಕ ಸೇವಾ ಆಯೋಗ ಕಡೆಯಿಂದ ಏನಪ್ಪ ನಿಮಗೆ 2026 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಈ ನೋಟಿಫಿಕೇಶನಲ್ಲಿ ಏನು ಎಲಿಜಿಬಿಲಿಟಿ ಇದೆ, ಯಾರು ಅಪ್ಲೈ ಮಾಡಬೇಕು ಅಂತಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ, ಮೊದಲನೇದಾಗಿ ಬಂದುಬಿಟ್ಟು ನೇಮಕಾತಿ ಮುಖ್ಯ ವಿವರಗಳು ನೋಡ್ತಾ ಹೋಗೋಣ. ಓಕೆನಾ, ಏನು ಇದು ವಿವರಗಳು ನೋಡ್ತಾ ಮೊದಲನೇ ಸಂಸ್ಥೆ ಹೆಸರು ಬಂದುಬಿಟ್ಟು KPSC. ನಮ್ಮ ಕರ್ನಾಟಕದ ಆಯೋಗ ಕಾರಣ ಇದು KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾವ ಥರ UPSC ಐತೆ ಅದೇ ಥರ ಇಲ್ಲಿ KPSC ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದು ನೋಡ್ತಾ ಹೋಗ್ಬೋದು. ಆಮೇಲೆ ಉದ್ಯೋಗ ಬಂದುಬಿಟ್ಟು VS ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ 2 ಪೋಸ್ಟ್ಗೆ ಏನಪ್ಪ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಓಕೆನಾ, ಉದ್ಯೋಗ ಪ್ರಕಾರ ಮುಂದೆ ಕರ್ನಾಟಕ ಗೌರ್ಮೆಂಟ್ ಜಾಬ್, ಇದು ಯಾವುದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದಿಲ್ಲ, ಇದು ಬಂದುಬಿಟ್ಟು ಕರ್ನಾಟಕ ಗೌರ್ಮೆಂಟ್ ಜಾಬ್ ಆಗಿತ್ತು. ಓಕೆನಾ, ಆಮೇಲೆ ಕೆಲಸ ಸ್ಥಳ ಬಂದುಬಿಟ್ಟು ನಮಗೆ ನಮ್ಮ ಕರ್ನಾಟಕದಲ್ಲಿ ಕೆಲಸ ಸಿಗುತ್ತೆ. ಓಕೆನಾ, ಯಾವ ಥರ ಔಟ್ ಆಫ್ ಸ್ಟೇಟ್ ಅವಶ್ಯಕತೆ ಇರೋದು. ಓಕೆನಾ, ಆಮೇಲೆ ಅರ್ಜಿ ವಿಧಾನ ಬಂದುಬಿಟ್ಟು ಏನಪ್ಪ ಅಂದರೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆನಾ, ಆಮೇಲೆ ಪರೀಕ್ಷೆ ಶುಲ್ಕ ಬಂದು ಏನಪ್ಪ ಅಂದರೆ ನಿಮಗೆ ಜಸ್ಟ್ ಫಾರ್ ನಿಮಗೆ 100 ರೂಪಾಯಿ ನಿಮಗೆ ಏನಪ್ಪ ಅಂದರೆ ಪರೀಕ್ಷೆ ಶುಲ್ಕ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ ನೇಮಕಾತಿ ವಿವರಗಳನ್ನು ನೋಡ್ತಾ ಹೋಗ್ತೀವಿ. ಶೈಕ್ಷಣಿಕ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಂದ್ರೆ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದು, ನಿಮಗೆ ಯಾವುದಾದ್ರು ಒಂದು ಡಿಗ್ರಿ ಆಗಿರಬೇಕು, ಇಲ್ಲಾಂದರೆ LL BL ಯಾವ್ದಾದ್ರು ಮಾಡಿರಬೇಕು. ಆಮೇಲೆ BCom BBM ICom ಮಾಡಿರಬೇಕು, ಇಲ್ಲಾಂದರೆ ಇದಿಷ್ಟು ನೀವು ಮಾಡಿರಬೇಕು. ಅದಾದ್ಮೇಲೆ ಏನಪ್ಪ ಅಂದರೆ ಯಾವುದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಪಾಸ್ ಆದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡೋದು. ಓಕೆನಾ, ಒಟ್ಟು ಡಿಗ್ರಿಯಲ್ಲಿ ಪಾಸ್ ಆದರೆ ಈ ಜಾಬಿಗೆ ಆರಾಮಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ವಯೋಮಿತಿ ನೋಡ್ತಾ ಹೋಗೋಣ. ವಯೋಮಿತಿ ನೋಡ್ತಾ ಏನಪ್ಪ ಅಂದರೆ ಏಜ್ ರಿಲೇಷನ್ ಬಂದುಬಿಟ್ಟು ಯಾವುದು KPSC ರೂಲ್ಸ್ ಪ್ರಕಾರ ಏನಪ್ಪ ಅಂದರೆ ರಿಸರ್ವೇಷನ್ ಬೆನಿಫಿಟ್ ಅಪ್ಲಿಕೇಬಲ್ ಆಗೋದು. ಓಕೆನಾ, ಇದು ಒಂದು PDF ಕೊಡ್ತೀನಿ, ಆ PDFನ ಅದರಲ್ಲಿ ಕಂಪ್ಲೀಟಾಗಿ ಇದೆ. ಓಕೆನಾ, ಅದ್ರ ಏಜ್ ರಿಲೇಷನ್ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಅದಾದಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ಥರ ಮಾಡ್ತಾರಪ್ಪ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ನಡೀತಪ್ಪ ಅಂದರೆ ಮೊದಲನೇದಾಗಿ ಬಂದುಬಿಟ್ಟು ಏನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಸ್ತಾರೆ. ಅದಾದಮೇಲೆ ಏನಪ್ಪ ಅಂದರೆ ಓರಲ್ ಟೆಸ್ಟ್ ನಡೆಸ್ತಾರೆ. ಆಮೇಲೆ ನಿಮಗೆ 2 ಪಾಸ್ ಆದಮೇಲೆ ಏನಪ್ಪ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ನೀವು ಪಾಸ್ ಆದರೆ ಏನಪ್ಪ ಮೆರಿಟ್ ಬೇಸ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಓಕೆನಾ, ಮೆರಿಟ್ ಬೇಸ್ ಸೆಲೆಕ್ಷನ್ ಬಿಟ್ಟರೆ ನಿಮ್ಮ ಹೆಸರಿದೆ, ನೀವು ಈ ಜಾಬ್ಗೆ ಸೆಲೆಕ್ಷನ್ ಆದ. ಓಕೆ, ಓವರಾಲ್ ಏನಪ್ಪ ನಿಮಗೆ 3 ಟೈಪ್ ನಿಮಗೆ ಸ್ಟೆಪ್ಪಲ್ಲಿ ಈ ಜಾಬ್ನ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಆಮೇಲೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದೆ, ಅರ್ಜಿ ಶುಲ್ಕ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ 100 ರೂಪಾಯಿ ಇರುತ್ತೆ. ಓಕೆ, ಆಮೇಲೆ ಇದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಯಾವುದೇ ಥರ ಇದು ಯಾವುದೇ ಥರ ರಿಫಂಡ್ ಆಗೋದಿಲ್ಲ. ಒಂದು ಸಲ ಪೇ ಮಾಡಿದ್ಮೇಲೆ ನೀವು ಯಾವುದೇ ಥರ ಏನಪ್ಪ ಎಕ್ಸಾಮ್ ಕ್ಯಾನ್ಸಲ್ ಆದರೂ ಕೂಡ ಯಾವುದೇ ಥರ ರಿಫಂಡ್ ಆಗೋದಿಲ್ಲ. ಓಕೆನಾ, ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಜಾಬಿಗೆ ಅಪ್ಲೈ ಮಾಡಿ, ಇಲ್ಲಾಂದರೆ ಬೇಡ. ಓಕೆನಾ, ಅದಾದಮೇಲೆ ಏನಪ್ಪ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ ಇವತ್ತಲ್ಲಿ ಆಲ್ರೆಡಿ ಏನಪ್ಪ ಅಂದರೆ 20 ಗಾಡಿ ಬಂದ್ಬಿಟ್ಟು 23. ಓಕೆನಾ, ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಅರ್ಜಿ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ ಫೆಬ್ರವರಿ 21 ತಾರೀಕು ಸ್ಟಾರ್ಟ್. ಆಲ್ರೆಡಿ ನಿಮಗೆ 3 ದಿನ ಆಗಿದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ. ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ 21/3/2020 ಆಗಿ ಮಾರ್ಚಲ್ಲಿ 21ನೇ ತಾರೀಕು ನಿಮಗೆ ಕೊನೆಯ ದಿನಕ್ಕೆ ಆಗಿದೆ. ಓವರಾಲ್ ಏನಪ್ಪ ಅಂದರೆ 1 ಮಂತ್ ನಿಮಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕೊಂಡು ಟೈಮ್ ಕೊಟ್ಟಿದ್ದಾರೆ. ಓಕೆನಾ, ಅದಾದಮೇಲೆ ಪಾವತಿ ಅಪ್ಲಿಕೇಶನ್ ಫೀಸ್ ತುಂಬ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏನಪ್ಪ ಅಂದರೆ 23ನೇ ತಾರೀಕು 3ನೇ ತಿಂಗಳು ಏನಪ್ಪ ಅಂದರೆ ನಿಮ್ಮದು ಕೊನೆಯ ದಿನಕ್ಕೆ ಆಗಿರುತ್ತೆ. ಅದಾದಮೇಲೆ ಇಷ್ಟು ಬಂದ್ಬಿಟ್ಟು ಏನಪ್ಪ ಅಂದರೆ ಅರ್ಜಿ ಸಲ್ಲಿಸುವ ವಿಧಾನ, ಯಾವ ಥರ ಅರ್ಜಿ ಸಲ್ಲಿಸಬೇಕಪ್ಪ ಅನ್ನೋದು ನನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ. ಆ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡಿ ಏನಪ್ಪ ಅಂದರೆ ಫಸ್ಟ್ ನೀವು ರಿಜಿಸ್ಟರ್ ಆಗಿ ನಿಮ್ಮದು ಎಲ್ಲ SSLC PUC ಡಿಗ್ರಿ ಎಲ್ಲ ಕ್ವಾಲಿಫಿಕೇಷನ್ ಕೇಳ್ತಾ ಅದನ್ನೆಲ್ಲ ಆ್ಯಡ್ ಮಾಡಿ, ಹಾಗೆ ಅಡ್ರೆಸ್ ಕೂಡ ಆ್ಯಡ್ ಮಾಡ್ತಾ ಹೋಗಿ. ಅದಾದಮೇಲೆ ಒಂದು ನೀವೆಲ್ಲ ರಿಜಿಸ್ಟರ್ ಆದಮೇಲೆ ನಿಮಗೆ ಲಾಗಿನ್ ID ಬರುತ್ತೆ. ಜಸ್ಟ್ ನಮ್ಮ ಫೋನ್ ನಂಬರಿಂದ ಇಮೇಲಿಂದ ಲಾಗಿನ್ ಆಗಿ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಇದು ಆರಾಮಾಗಿ ಈಸಿಯೆಸ್ಟ್ ಇರುತ್ತೆ, ಆರಾಮಾಗಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ತಾ ಹೋಗಿ. ಓಕೆನಾ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಅಫಿಷಿಯಲ್ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೇನು ಗೊತ್ತಿದೆ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡಿ. ಓಕೆನಾ, ಅದಾದಮೇಲೆ ದಾಖಲಾತಿಗಳು ಏನು ಬೇಕು ಅವ್ರ ಡಾಕ್ಯುಮೆಂಟ್ ಅಂದರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ನಿಮಗೆ ಯಾವುದೋ ID ಪ್ರೂಫ್ ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಸಿಗ್ನೇಚರ್ ಬೇಕು, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು ಇದ್ದರೆ ನೀವು ಇಫ್ ಏನು ರಿಕ್ವೈರ್ಡ್ ಇದ್ದರೆ ನೀವು ಅಪ್ಲೈ ಮಾಡೋದು. ಓಕೆನಾ, ಇಲ್ಲಾಂದರೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಅದಾದಮೇಲೆ ಏನಪ್ಪ ಅಂದರೆ ಪ್ರಮುಖ ಲಿಂಕ್ಗಳು ಏನಪ್ಪ ಅಂದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇದು ಕ್ಲಿಕ್ ಮಾಡಿದರೆ ನೀವು ಜಾಯ್ನ್ ಆಗ್ತೀರಾ. ಆ ಟೆಲಿಗ್ರಾಮ್ ಚಾನಲ್ ಕೂಡ ಕೊಡ್ತಾಯಿದ್ದೀವಿ. ಓಕೆನಾ, ಆಮೇಲೆ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕು ಮತ್ತು ಅಪ್ಲೈ ಲಿಂಕು ಮತ್ತು ಅಫಿಷಿಯಲ್ ವೆಬ್ಸೈಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆನಾ, ಇದಿಷ್ಟು ಏನಪ್ಪ ಅಂದರೆ KPSC ಕಡೆಯಿಂದ ಏನಪ್ಪ ಅಂದರೆ ಒಳ್ಳೆಯ ಒಂದು ಜಾಬ್ ಆಪರ್ಚುನಿಟಿ ಇತ್ತು, ಅದು ಕಂಪ್ಲೀಟಾಗಿ ತಿಳಿದುಕೊಡ್ತೀನಿ. ಓಕೆ, ಹಾಗಾಗಿ ಕಂಪ್ಲೀಟಾಗಿ ನೀವು ಹೋಗಿ ಅಪ್ಲೈ ಮಾಡೋಕೆ ಇದಿಷ್ಟು ಏನಪ್ಪ ಅಂದರೆ KPSC ಕಡೆಯಿಂದ ಇದ್ದು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ, ವಿಡಿಯೋದಕ್ಕಾಗಿ ಧನ್ಯವಾದಗಳು.